ಹಲೋ, ನಮಸ್ಕಾರ. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಭಾಳ ಆರಾಮದೀನಿ. ಭಾಳ ದಿನದಿಂದ ಕೆಲಸದೊಳಗೆ ಬ್ಯುಸಿಯಾಗಿದ್ದೆ, ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಆದರೂ ಕೂಡ ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥಂಬ್ನೇಲಿ ನೀವು ನೋಡಿರಬಹುದು, ಒಂದು ಕೆಲಸನ ಬಿಡಬೇಕಂತ ಮಾಡಿದ್ದೀನಿ. ಏನಾಯಿತು ಅಂದರೆ, ನಾನು ಯಾವಾಗ್ಲೂ ಒಂದು ಕೆಲಸ ಮೇಲೆ ಡಿಪೆಂಡ್ ಇಲ್ಲ. 2-3 ಕೆಲಸ ನನ್ನ ಕಡೆ, ಒಂದಕ್ಕಿಂತ ಹೆಚ್ಚು ಕೆಲಸ ಅಂತ ನಾನು ಮಾಡ್ತಾಯಿದ್ದೀನಿ. ಈಗಲೂ ಕೂಡ ನಾನು ಒಂದು ಕಡೆ ಮೇನ್ ಕೆಲಸ ಅಂತ ಮಾಡ್ತೀನಿ, ಪರ್ಮನೆಂಟ್ ಜಾಬು. ಉಳಿದಿದ್ದೆಲ್ಲ ಕಡೆ ನಾನು ಕ್ಯಾಶುವಲ್ ಅಂತ ಇದ್ದೀನಿ. ಹಾಗೇನೆ ನಾನು ಇತ್ತೀಚೆಗೆ ಏನು ಮಾಡಿದೆ, ನಾನು ಒಂದು ಕಂಪ್ನಿ ಓಪನ್ ಆಗ್ತಾ ಇತ್ತು. ಅಲ್ಲಿ ನಾನು ಕೆಲಸಕ್ಕೆ ಅಪ್ಲೈ ಮಾಡಿದೆ. ನನಗೆ ಆ ಕಂಪ್ನಿ ರೆಫರ್ ಮಾಡಿರೋದು ನನ್ನ ಒಬ್ಬರು ಕ್ಲೈಂಟ್, ನನಗೆ ಪರಿಚಯ ಇದ್ದವರು. ಅವ್ರು ಹೇಳಿದ್ರು, ಶಾಂತಲಾ ನೀನು ಚೆನ್ನಾಗಿ ಕೆಲಸ ಮಾಡ್ತೀಯಾ, ಅಲ್ಲೊಂದು ಕಂಪ್ನಿ ಓಪನ್ ಆಗ್ತಾಯಿದೆ, ನೀನು ಅಪ್ಲೈ ಮಾಡು, ಖಂಡಿತ ಅವ್ರು ನಿಂಗೆ ಕೆಲಸ ಕೊಡ್ತಾರೆ ಅಂತ ಅಂದರು. ಸೊ ನಾನು ಕೆಲಸಕ್ಕೆ ಅಪ್ಲೈ ಮಾಡಿದೆ. ನಂದು ರೆಸ್ಯೂಮೆ, ಕವರ್ ಲೆಟರ್ ಎಲ್ಲ ಏನು ಪ್ರೊಸೀಜರ್ ಎಲ್ಲ ಮಾಡಿದೆ. ಅವ್ರು ನಾನು ಸೆಲೆಕ್ಟು ಮಾಡಿದರು. ಸೆಲೆಕ್ಟ್ ಮಾಡಿದ ನಂತರ ಅವ್ರು ಹೊಸ ಕಂಪ್ನಿ ಓಪನ್ ಆಗ್ತಾಯಿತ್ತಲ್ಲ, ನನಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರೋ ಸಂಬಂಧ ಅವ್ರು ನನಗೆ ಅಡ್ವೈಸ್ ಕೇಳ್ತಾಯಿದ್ರು, ಏನು ಹೆಂಗೆ ಎಲ್ಲ ಅಂತ. ನಾನು ಅವ್ರಿಗೆ ಸಪೋರ್ಟ್ ಕೂಡ ಮಾಡ್ತಾಯಿದ್ದೆ. ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸ್, ನನಗೆ ಎಷ್ಟು ಗೊತ್ತಿತ್ತು, ನನ್ನ ಕಡೆ ಎಷ್ಟು ನಾಲೆಜ್ ಐತಿ, ನಾನು ಅವರಿಗೆ ಅಡ್ವೈಸನ್ನು ಮಾಡ್ತಾಯಿದ್ದೆ. ಅವ್ರ ಕಂಪ್ನಿ ಓನರ್ಗೆ ಅವ್ರ ಕಂಪ್ನಿ ಶುರು ಮಾಡಿದಾಗ ಎಷ್ಟು ಪ್ರಾಫಿಟ್ ಆಗಬೇಕು ಅಂತ ಅಂದ್ಕೊಂಡಿದ್ದಿರಲ್ಲ, ಅದರಷ್ಟೇ ಡಬಲ್ ಪ್ರಾಫಿಟ್ ಆಗುವಷ್ಟು ನಾನು ಅವರಿಗೆ ಕಸ್ಟಮರ್ಸನ್ನು ತಂದುಕೊಟ್ಟೆ. ಅದರ ನಂತರ ಅವ್ರು ಹಾಗೆ ನಾನು ಆ್ಯಸ್ ಎ ಸಪೋರ್ಟ್ ವರ್ಕರ್ ಅಂತಲೇ ಅಪ್ಲೈ ಮಾಡಿದ್ದೆ ಜಾಬ್. ಆದರೂ ಕೂಡ ನಾನು ಅವರಿಗೆ ಕಸ್ಟಮರ್ಸನ್ನು ತಂದುಕೊಡ್ಲಿಕ್ಕೆ ಹೆಲ್ಪ್ ಮಾಡಿದೆ. ಯಾಕಂದರೆ ನನ್ನ ಕಡೆ ಅದು ಕೆಪಾಸಿಟಿ ಇತ್ತು. ಸೊ ನಾನು ಅದನ್ನು ಅವ್ರಿಗೆ ಮಾಡಿದೆ. ಆಮೇಲೆ ಅವರು ಏನಂದರು, ಶಾಂತಲಾ ನಿನ್ನ ಕಡೆ ಎಕ್ಸ್ಪೀರಿಯನ್ಸ್ ಇದೆ, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮಿ ವಿತ್ ಆಲ್ ದ ಪೇಪರ್ ವರ್ಕ್ ಅಂದರು. ಆಯಿತು ಅಂತ ನಾನು ಕೆಲಸಕ್ಕೆ ಏನು ಪೇಪರ್ ವರ್ಕ್ಸ್ ಎಲ್ಲ ಬೇಕಲ್ಲ, ಆ ಬಿಸ್ನೆಸ್ ನಡೆಸಬೇಕು ಅಂತ ಅಂದ್ಕೊಂಡು ನನ್ನ ಕಡೆ ಆದಷ್ಟು ಅವ್ರದ್ದವ್ರ ಕೆಲಸ ಮಾಡ್ತಾಯಿದ್ರು. ಆದರೆ ಆಫೀಸೆಲ್ಲ ನಡಿಬೇಕಲ್ಲ, ಅದಕ್ಕೆ ಏನೇನು ಪೇಪರ್ ವರ್ಕ್ಸ್ ಎಲ್ಲ ಬೇಕು ಅದನ್ನು ನಾನು ಅವ್ರಿಗೆ ಮಾಡಿಕೊಟ್ಟೆ. ಆಫೀಸ್ಗೆ ಏನೇನೆಲ್ಲ ಬೇಕು, ಫರ್ನಿಚರ್ಸು, ಫೈಲ್ಸು, ಅದನ್ನೆಲ್ಲ ನಾನು ಅವ್ರಿಗೆ ತರಲಿಕ್ಕೆಲ್ಲ ಹೆಲ್ಪ್ ಮಾಡಿಕೊಟ್ಟೆ. ಆಮೇಲೆ ಅವ್ರು ನನಗಂದರು, ಸ್ಟಾಫ್ ಎಲ್ಲ ಬೇಕಾಗಿದೆ ಶಾಂತಲಾ, ನಿಮ್ಮ ಸ್ಟಾಫಿಂಗಿಗೆ ಹೆಲ್ಪ್ ಮಾಡು ಅಂತಂದರು. ನಾನು ನನಗೆ ಗೊತ್ತಿದ್ದ ಒಳ್ಳೆಯ ಸ್ಟಾಫ್ಗಳು, ನನ್ನ ಫ್ರೆಂಡ್ಸ್ ಇರಲಿ, ನಾವು ಜೊತೆ ಕೆಲಸ ಮಾಡಿದವ್ರು ಇರಲಿ, ಯಾರು ಸೆಕೆಂಡ್ ಜಾಬ್ ಎಲ್ಲ ನೋಡ್ತಾ ಇದ್ದಾರಲ್ಲ, ಅವರಿಗೆಲ್ಲ ನಾನು ಅಪ್ರೋಚ್ ಮಾಡಿ ಅವ್ರಿಗೆ ಕೇಳಿದೆ, ನೀವು ಸೆಕೆಂಡ್ ಜಾಬ್ ನೋಡ್ತಾ ಇದ್ದಿದ್ರೆ ಅಪ್ಲೈ ಮಾಡಿ ಅಂತ. ಅವರು ಕೂಡ ಅಪ್ಲೈ ಮಾಡಿದ್ರು, ಅವ್ರಿಗೂ ಕೆಲಸ ಸಿಕ್ತು. ಮತ್ತು ಬೇರೆ ಜನನೂ ಅಪ್ಲೈ ಮಾಡಿದರು, ಅವ್ರಿಗೂ ನಾನು ಇಂಟರ್ವ್ಯೂ ತೊಗೊಂಡು ಅವ್ರಿಗೆ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಯಾರು ಬೇಕು ಅವ್ರು ಸೆಲೆಕ್ಟ್ ಮಾಡಿದೆ. ಒಂದಿಷ್ಟು ಜನಕ್ಕೆ ಸರಿ ಇಲ್ಲ, ನಮ್ಮ ಆಫೀಸ್ಗೆ, ನಮ್ಮ ಬಿಸ್ನೆಸ್ಗೆ ಅವ್ರು ಸರಿ ಆಗೋದಿಲ್ಲ ಅಂತಂದು ಅವ್ರು ನನ್ನನ್ನು ರಿಜೆಕ್ಟೂ ಕೂಡ ಮಾಡಿದ್ದೆ. ಇದು ನನ್ನ ಕೆಲಸಕ್ಕಿಂತ ಹೆಚ್ಚಿಗೆ ನಾನು ಅವ್ರಿಗೆ ಹೆಲ್ಪ್ ಮಾಡಿದೆ. ಆಮೇಲೆ ಅದು ಆಫೀಸೆಲ್ಲ ಅಪ್ರೂವ್ ಆಗಬೇಕಾದ್ರೆ ಗೌರ್ಮೆಂಟ್ ಅಪ್ರೂವಲ್ ಎಲ್ಲ ತೊಗೋಬೇಕಾಗತ್ತೆ. ಅವ್ರಿಗೆ ನಾವು ಡಾಕ್ಯುಮೆಂಟ್ಸ್ ತೋರಿಸ್ಬೇಕಾಗುತ್ತೆ, ನಾವು ಹೆಂಗೆ ಕೆಲಸ ಮಾಡಬೇಕು, ಹೆಂಗೆ ಕೆಲಸ ಮಾಡ್ತೀವಿ, ಏನೇನೆಲ್ಲ ನಾವು ಫೆಸಿಲಿಟೀಸ್ ಕಸ್ಟಮರ್ಸ್ಗೆ ಕೊಡ್ತೀವಿ, ಅವನ್ನೆಲ್ಲ ನಾನು ಹೆಂಗೆ ಅವ್ರದ್ದು ನಮಗೆ ಪ್ರಾಫಿಟ್ ಬರುತ್ತೆ, ಎಷ್ಟು ಅವನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿ ಇಡಬೇಕಾಗತ್ತೆ. ಅದಕ್ಕೆ ಆಡಿಟ್ ಇರುತ್ತೆ. ಆಡಿಟ್ ಆಗೋ ತನಕ ಅವಳಿಗೆ ನಾನೆಲ್ಲ ಪೂರ್ತಿ ಹೆಲ್ಪ್ ಮಾಡಿದೆ. ಅದರ ಮಧ್ಯದಲ್ಲಿ ಅವಳು ನಾನು ಟೋಟಲ್ 15 ಜನ ಸ್ಟಾಫನ್ನ ತೊಗೊಂಡಿದ್ದೆ. 15 ಜನ ಸ್ಟಾಫ್ ಅಂದರೆ ಫಸ್ಟ್ ಒಂದು 6 ತೊಗೊಂಡಿದ್ದೆ. ಅಷ್ಟು 6-7 ಸಾಕಾಗಿತ್ತು. ಅದರೊಳಗೆ ಸ್ವಲ್ಪ ಹೆದರಿಕೆ ಆಯಿತು, ಇಷ್ಟೇ ಸಾಲೋದಿಲ್ಲ ಶಾಂತಲಾ, ನೋಡು ಬೇರೆ ಅಂದ್ಕೊಳ್ಳಿ. ಮತ್ತೆ ನಾನು ಭಾಳಷ್ಟು ಸ್ಟಾಫ್ ತೊಗೊಂಡು ಅವಳಿಗೆ ಸಪೋರ್ಟ್ ಮಾಡಿದ್ದೆ. ಅದರಿಂದ ಏನಾಯಿತು, ನನ್ನ ಯಾರು ಕೆಲಸಕ್ಕೆ ಹುಡುಕ್ತಾ ಇದ್ರಲ್ಲ ಅವ್ರಿಗೂ ಕೆಲಸ ಸಿಕ್ತು, ಮತ್ತು ಇವಳಿಗೂ ಸ್ಟಾಫ್ ಎಲ್ಲ ಸಿಕ್ತು. ಓಕೆ. ಆಮೇಲೆ ನಾವೆಲ್ಲ ಕೂಡಿ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡಿ ನಾನು ಇನಿಷಿಯೇಟಿವ್ ತೊಗೊಂಡು ಪೇನೂ ಡಿಸೈಡ್ ಮಾಡಿದ್ದೆ. ಪೇ ಡಿಸೈಡ್ ಹೆಂಗೆ ಮಾಡಿದ್ದೆ ಅಂದರೆ, ಈ ಸದ್ಯ ಆ ಪೇನ ಜಾಸ್ತಿ ಕಡೆ ಎಲ್ಲೂ ಕೊಡೋದಿಲ್ಲ, ಅಷ್ಟೇ ಹೆಚ್ಚು ನಾನು ಪೇನ ಡಿಸೈಡ್ ಮಾಡಿದ್ದೆ. ಮತ್ತು ಪ್ರಾಫಿಟ್ ಕೂಡ ಅಷ್ಟೇ ಇತ್ತು ಅವಳಿಗೆ. ಪ್ರಾಫಿಟ್ ಇದ್ದೂ ಕೂಡ, ಆ ಕಂಪ್ನಿಗೆ ಪ್ರಾಫಿಟ್ ಇದ್ದೂ ಇಷ್ಟು ಪೇ ಮಾಡಿದ್ರು ಅವಳಿಗೆ ತುಂಬ ಪ್ರಾಫಿಟ್ ಸಿಗ್ತಾಯಿತ್ತು. ಅದನ್ನೆಲ್ಲ ನಾನು ಅರೇಂಜ್ ಮಾಡಿದೆ. ಆಮೇಲೆ ಅವ್ರಿಗೆ ರೋಸ್ಟರ್ ಸ್ಕೆಡ್ಯೂಲ್ ಎಲ್ಲ, ರೂಟೀನ್ಸ್ ಎಲ್ಲ ಮಾಡಿಕೊಟ್ಟೆ, ಪ್ಲ್ಯಾನ್ಸ್ ಎಲ್ಲ ಮಾಡಿಕೊಟ್ಟೆ. ವರ್ಕ್ ಹೆಲ್ತ್ ಆ್ಯಂಡ್ ಸೇಫ್ಟಿದು ಏನೇನು ಇರುತ್ತೆ ಅವನ್ನೆಲ್ಲ ಮಾಡಿಕೊಟ್ಟೆ. ಏನೇನು ಮೊದಲಿಂದ ಆಫೀಸೆಲ್ಲ ಅವರೆಲ್ಲ ನಡೆಸ್ತಾ ಇದ್ರಲ್ಲ, ಅದಕ್ಕಿಂತ ಹೆಚ್ಚು ನಾನು ಅವರಿಗೆ ಇಂಪ್ರೂವ್ಮೆಂಟ್ ಎಲ್ಲ ಮಾಡಿಕೊಟ್ಟೆ ಕಂಪ್ನಿಗೆ. ಸೊ ಕಂಪ್ನಿ ಶುರು ಆಯಿತು.
ಆಫೀಸ್ ಎಲ್ಲ ಶುರು ಆಯಿತು, ಸ್ಟಾಫ್ ಎಲ್ಲ ಶುರು ಆದರು. ಆಮೇಲೆ ಅವಳು ನನಗೆ ಇದ್ರ ಮಧ್ಯದಲ್ಲಿ ಅವಳ ಆಫೀಸರ್ ನನಗೆ ಏನಂದ್ಲು ಅಂದರೆ, ಶಾಂತಲಾ ನನಗೆ ನಾನು ನಿನ್ನ ಮ್ಯಾನೇಜರ್ ಮಾಡಬೇಕಂತೀನಿ, ಒಂದ್ಸಲ ಡಿಸ್ಕಸ್ ಮಾಡೋಣ ಅಂದ್ಲು. ಆಯಿತು, ಅದಕ್ಕೇನಿಲ್ಲ. ಆದರೆ ಈ ಸದ್ಯ ನಾವು ಆಡಿಟ್ ಅವೆಲ್ಲ ಮಾಡೋದೈತಿ, ಆಫೀಸೆಲ್ಲ ರೆಡಿ ಮಾಡೋದೈತಿ, ಬ್ಯುಸಿ ಇದ್ದೀವಿ, ಟೈಮ್ ಭಾಳ ಕಡಿಮೆ ಐತೆ ಅದಕ್ಕೆ. ಸೊ ಇವನ್ನೆಲ್ಲ ಮಾಡೋಣ, ಆದಮೇಲೆ ನಾವು ಕುತ್ಕೊಂಡು ಮಾಡೋಣ, ನನಗೇನು ಭಾಳ ಅರ್ಜೆಂಟ್ ಇಲ್ಲ ಅಂತಂದು ನಾನು ಅದನ್ನು ಇಗ್ನೋರ್ ಮಾಡಿದೆ. ಆಫರ್ ನಾನು ಅಷ್ಟು ಪಟ್ನ ಹ್ಞೂ ಅಂತಂದು ತೊಗೊಳ್ಳಿಲ್ಲ. ಸೊ ಏನು ಮಾಡಿದೆ ನಾನು, ಆಯಿತು ಡಿಸ್ಕಸ್ ಮಾಡೋಣ ಅಂತ. ಫಸ್ಟ್ ನಿಂದೆಲ್ಲ ಆಫೀಸೆಲ್ಲ ಇದು ಆಗಲಿ, ಆಡಿಟ್ ಎಲ್ಲ ಮುಗಿದು ಅಪ್ರೂವ್ ಆಗಲಿ ಫಸ್ಟ್, ಎಲ್ಲ ಆದಮೇಲೆ ನಾವು ಮಾಡೋಣಂತೆ. ನಾನೇನು ಅಷ್ಟು ಈ ಸದ್ಯ ಅರ್ಜೆಂಟ್ನಲ್ಲಿಲ್ಲ, ಅದಕ್ಕೆ ಚೆನ್ನಾಗಿ ನಡೀಲಿ ಮೊದಲು ಅಂತಂದು ನಾನು ಇಗ್ನೋರ್ ಮಾಡಿದೆ ಸ್ವಲ್ಪ. ಇಷ್ಟೆಲ್ಲ ಆದಮೇಲೆ ರೋಸ್ಟರ್ ಕೂಡ ಅವಳು ನನಗೆ ಹೇಳಿದ್ಲೆ, ಶಾಂತಲಾ ಪ್ಲೀಸ್ ಕ್ಯಾನ್ ಯು ಪ್ಲೀಸ್ ಡೂ ದ ರೋಸ್ಟರ್ ಅಂದ್ಲು. ಆಯಿತು, ರೋಸ್ಟರ್ ಯಾಕೆ ಮಾಡೋಕ್ಕಾಗೋದಿಲ್ಲ, ಅದನ್ನು ಮಾಡ್ತೀನಿ ತಗೋ ಅಂತ ನಾನು ರೋಸ್ಟ್ರ್ ಮಾಡಿದೆ. ಫಸ್ಟ್ ಏನು ಮಾಡಿದೆ ನಾನು, ಬಡಿ ಶಿಫ್ಟ್ ಅಂತ ಇರುತ್ತೆ, ಏನು ಹೊಸದು ಸ್ಟಾಫ್ ಇರುತ್ತಲ್ಲ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಕಡಿಮೆ ಇರುತ್ತಲ್ಲ, ಅವ್ರಿಗೆ ನಾವು ಟ್ರೈನ್ ಮಾಡಬೇಕಾಗುತ್ತಲ್ಲ. ಸೊ ಅವ್ರಿಗೆ ನಾನು ಬಡಿ ಶಿಫ್ಟ್ ಅಂತ ಒಂದಿಷ್ಟು ಹೆಚ್ಚಿಗೆ ಶಿಫ್ಟ್ ಕೊಟ್ಟು, ಪ್ರಾಕ್ಟೀಸ್ ಮಾಡಲಿಕ್ಕೆ ಹೆಚ್ಚಿಗೆ ಶಿಫ್ಟ್ ಕೊಟ್ಟು, ಯಾರು ಮೊದಲೇ ಎಕ್ಸ್ಪೀರಿಯೆನ್ಸ್ ಇದ್ರಲ್ಲ ಅವ್ರಿಗೆ ಕೆಲವೊಂದು ಅವ್ರಿಗೆ ಟ್ರೈನ್ ಮಾಡಲಿಕ್ಕೆ ಸ್ವಲ್ಪ ಕಡಿಮೆ ಶಿಫ್ಟ್ ಈ ರೀತಿ ಅರೇಂಜ್ ಮಾಡಿದ್ದೆ. ಆಮೇಲೆ ಅಂತ ಹೇಳಿದ್ದೆ, ನೆಕ್ಸ್ಟ್ ಒಂದ್ಸಲ ಟ್ರೈನ್ ಎಲ್ಲ ಆದಮೇಲೆ ಎಲ್ಲರಿಗೂ ಈಕ್ವಲಾಗಿ ನಾನು ಶಿಫ್ಟನ್ನು ಕೊಡ್ಲಿಕ್ಕೆ ಶುರು ಮಾಡ್ತೀನಿ, ಇಷ್ಟಿಷ್ಟು ಪೇ ಇದೆ ಹೀಗೆ ಅಂತಂದಮೇಲೆ ಎಲ್ಲರೂ ಖುಷಿಯಾಗಿ ಒಪ್ಕೊಂಡ್ರು. ಅದನ್ನೇ ನಾನು ಶುರು ಮಾಡಿದ್ದೆ. ಇವಳೇನು ಮ್ಯಾನೇಜರ್ ಆಫರ್ ಮಾಡಿದ್ಲಲ್ಲ, ನಾನೇನು ಮಾಡಿದೆ ಅಂದರೆ ಅದನ್ನು ನಾನು ನನ್ನ ಜೊತೆ ಕೋವರ್ಕರ್ಸ್ಗೆ ಹೇಳಿದೆ, ಹೀಗೆ ಆಫೀಸ್ ಏನು ಓನರ್ ಇದ್ದಾಳಲ್ಲ ಅವಳು ನನಗೆ ಮ್ಯಾನೇಜರ್ ಪೋಸ್ಟ್ ಕೊಡ್ತಾ ಇದ್ದಾಳೆ, ಆಫರ್ ಮಾಡ್ತಾ ಇದ್ದಾಳೆ ಅಂತ ನಾನು ವಿಚಾರ ಮಾಡ್ತಾಯಿದ್ದೀನಿ, ಆಫರ್ ಮಾಡ್ತಾ ಇದ್ದಾಳೆ ಅವಳು, ನಾನು ಇನ್ನೂ ಫೈನಲ್ ಮಾಡಿಲ್ಲ ಅಂದೆ. ಇದು ಅಂದ ತಕ್ಷಣ ಏನಾಯ್ತಂದರೆ ಭಾಳ ಜನಕ್ಕೆ ಖುಷಿ ಆದರು, ಶಾಂತ ಯು ಡಿಸರ್ವ್ ಇಟ್, ನೀನು ಇದನ್ನು ಒಪ್ಕೋ, ನೀನು ಮಾಡು, ನಮಗೆಲ್ಲ ಭಾಳ ಖುಷಿ ಐತಂತ ಒಂದಿಷ್ಟು ಜನ ಅಂದರು. ಒಂದಿಷ್ಟು ಜನಕ್ಕೆ ತ್ರಾಸಾಗ್ಬಿಡ್ತು, ಯಾಕಂದರೆ ಅವರು ಭಾಳ ಕರಪ್ಟ್ ಇದ್ದರು. ಸೊ ಕೆಲವೊಂದಿಷ್ಟು ಜನ ಏನಾಗುತ್ತೆ ಅಂದರೆ ಅವ್ರು ತಪ್ಪು ಮಾಡ್ತಾಯಿದ್ರು, ಮೊದಲು ನಂಗೆ ಗೊತ್ತಿತ್ತು ಅವರು ಹೇಗೆ ಕೆಲಸ ಮಾಡ್ತಾರೆ ಅಂದರೆ, ಆದರೆ ಅವ್ರಿಗೆ ಗೊತ್ತಿತ್ತು ಶಾಂತ ಭಾಳ ಸ್ಟ್ರಿಕ್ಟ್ ಅದಾಳ, ಇವಳು ಬಂದರೆ ನಾನು ತಪ್ಪು ಮಾಡಲಿಕ್ಕೆ ಆಗೋದಿಲ್ಲ, ಇವಳು ಖಂಡಿತ ನನಗೆ ಮೊದಲಿನಷ್ಟು ನಾನು ಫ್ರೀಯಾಗಿ ತಪ್ಪುಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಅದಕ್ಕೆ ಅವ್ರು ಏನು ಮಾಡಿದರು, ಶಾಂತಲಾ ಬಂದರೆ ಕಷ್ಟ ಆಗುತ್ತೆ ಅಂದ್ಕೊಂಡು ಅವಳು ನನ್ನ ಜೊತೆ ಕೆಲಸ ಮಾಡ್ತಾಯಿದ್ರು, ಭಾಳ ದಿನದಿಂದ ಮಾಡ್ತಾಯಿದ್ರು, ನನಗೆ ಅವ್ರು ಪರಿಚಯ ಇದ್ದರು, ಚೆನ್ನಾಗಿ ಇತ್ತು ರಿಲೇಷನ್ಸ್ ಎಲ್ಲ. ಆದರೆ ಅವ್ರಿಗೆ ನಾನು ಯಾವಾಗ ಮ್ಯಾನೇಜರ್ ಆಗ್ತೀನಿ ಅಂತ ಅಂದ್ಕೊಳ್ಳಿ ಅವ್ರಿಗೆ ಕಷ್ಟ ಶುರು ಆಯ್ತು, ಹೆದರಿಕೆ ಶುರು ಆಯ್ತು, ಇನ್ನು ಶಾಂತಲಾ ಮ್ಯಾನೇಜರ್ ಆದರೆ ನನಗೆ ಸಮಸ್ಯೆ ಆಗುತ್ತೆ ಅಂತ ಪಾಲಿಟಿಕ್ಸ್ ಶುರು ಮಾಡಿಬಿಟ್ರು. ಇನ್ನು ರೋಸ್ಟರ್ ಕೊಟ್ಟಿದ್ನಲ್ಲ, ಶಾಂತಲಾ ನೀ ನನಗೆ ಕಡಿಮೆ ರೋಸ್ಟರ್ ಕೊಟ್ಟಿದ್ದೀಯಾ, ನೀ ಸರಿ ಮಾಡೋದಿಲ್ಲ, ನೀ ಹೀಗೆ ಹಾಗೆ ಅಂತ. ನಾನು ಎಲ್ಲಿ ತಪ್ಪಿದೆ ಅದನ್ನು ನನಗೆ ಹೇಳಿ ಫಸ್ಟು ಅಂದೆ. ಇಲ್ಲ ನಿನಗೆ ಗೊತ್ತಿದೆ ನೀ ಎಲ್ಲಿ ತಪ್ಪು ಮಾಡಿದೆ ಅಂತ, ನೀ ಹೆಂಗದೆ ಅಂತ ನಿಂಗೆ ಗೊತ್ತೈತಿ, ನಾನು ಹೇಳಿದ್ರೆ ಗೊತ್ತಾಗುತ್ತೆ ನಂಗೆ, ಫಸ್ಟ್ ಹೇಳಿ ಎಲ್ಲಿ ತಪ್ಪಿದೆ ಅಂತ ಹೇಳಿ ಅಂತಂದೆ. ಹೇಳಲಿಲ್ಲ, ನನ್ನ ತಪ್ಪೇ ಇಲ್ಲ ಅದರೊಳಗೆ, ಹೇಳೋದೇನಿದೆ, ಇಲ್ಲ ನೀನು ನಮ್ಮ ಕಡಿಮೆ ಶಿಫ್ಟ್ ಕೊಟ್ಟು, ಸೊ ವಾಟ್, ನಾ ಹೇಳಿದ್ದೆ ಬಡಿ ಶಿಫ್ಟ್ ಕೊಡ್ತಾಯಿದ್ದೀನಿ ಅಂತ. ಇದೇ ರೀತಿ ಪಾಲಿಟಿಕ್ಸ್ ಎಲ್ಲ ಅವರು ಸಣ್ಣ ವಿಷಯನ ದೊಡ್ಡದು ಹಾಗೆ ಶುರು ಮಾಡಿಬಿಟ್ರು, ಅದು ಅಂತ. ನಾನು ಅವ್ರಿಗೆ ಕೇಳ್ತಾ ಇದ್ದೆ, ನೀವು ನನಗೆ ಫಸ್ಟ್ ಹೇಳಬೇಕು, ಈಗ ಜಸ್ಟ್ ಹಾಗೆ ನೀವು ಬ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಂಗೆ ಮೊದಲೇ ಹೇಳಿ ನಂದು ಎಲ್ಲಿ ತಪ್ಪದ ಅಂತ ಹೇಳಿ, ನಾನು ತಪ್ಪಿದ್ರೆ ಸರಿ ಮಾಡ್ಕೊತೀನಿ ಯಾಕಂದರೆ ಆಫೀಸ್ ಈಗ ಶುರು ಆಗ್ತಾಯಿದೆ, ಎಲ್ಲನೂ ಈಗೆಲ್ಲ ಪ್ರೊಸೆಸ್ ನಡೀತಾ ಇದೆ, ನಾವು ಮತ್ತೆ ಅಡ್ಜಸ್ಟ್ ಮಾಡ್ಲಿಕ್ಕೆ ಬರುತ್ತೆ, ಹೇಳಿ ಅಂದರೆ ಅವ್ರು ಹೇಳಿಲ್ಲ. ಯಾಕಂದರೆ ಅವ್ರಿಗೆ ನಾನು ತಪ್ಪು ಮಾಡಿಲ್ಲ, ಫಸ್ಟ್ ಹೇಳಬೇಕಂದ್ರೆ ಅವ್ರಿಗೇನಿತ್ತು, ಶಾಂತಲಾ ಒಟ್ಟು ಮ್ಯಾನೇಜರ್ ಆಗಬಾರ್ದು, ಓಕೆ ಅಷ್ಟಿತ್ತು. ಸೊ ಅದಕ್ಕೆ ಅವರು ಹಾಗೆ ಶುರು ಮಾಡಿದವರು ಒಂದು ಗುಂಪು ಕೂಡಿಬಿಟ್ರು, ಒಂದು ಗುಂಪಾಗಿ ಒಂದು ಸೈಡು ನನ್ನ ಸಪೋರ್ಟ್, ಇನ್ನೊಂದು ಸೈಡು ಒಂದು 5-6 ಜನ ಶಾಂತಲಾ ಆಗಬಾರ್ದು ಮ್ಯಾನೇಜರ್, ಇವೆರಡೇ ಉದ್ದೇಶ. ಆಮೇಲೆ ಇವ್ರೇನರು ಸಪೋರ್ಟಿಗೆ ಬಂದರೆ ಇನ್ನೊಂದು ಅವ್ರೇನಂದ್ರು ಇನ್ನು ಅವ್ರಿಗೆ ಶುರು ಮಾಡೋದು, ಅವ್ರಿಗೇನು ಅನ್ಲಿಕ್ಕೆ ಶುರು ಮಾಡೋದು. ಸೊ ನಾನೇ ಏನು ಅನ್ನಕ್ಕೆ ಹೋಗ್ಬೇಡ್ರಿ, ನಾನು ವಿಚಾರ ಮಾಡ್ತೀನಿ ಅಂತಂದು ಅವ್ರಿಗೆ ನಾನು ಸುಮ್ಮನೆ ಇದ್ಬಿಟ್ಟು, ಅವಳಿಗೆ ಜಗಳನೇ ಮಾಡೋದಿದ್ದರೆ ಅವಳಿಗೆ ಮಾಡೋರಿ ಅವರಿಗೆ ಉತ್ತರ ಕೇಳೋದು ಬೇಕಾಗಿಲ್ಲ, ಅವ್ರಿಗೆ ಬರೀ ಪ್ರಶ್ನೆ ಕೇಳೋದು ಅಷ್ಟೇ ಐತಿ, ಉತ್ತರ ಅವ್ರಿಗೆ ಬೇಕಾಗಿಲ್ಲ. ಸೊ ಅದಕ್ಕೆ ಅವ್ರಿಗೆ ಬಿಟ್ಬಿಡಿ ಅಂತಂತೆ, ಅವ್ರು ಬಿಟ್ಟರು. ಸೊ ಇದೇನು ಪಾಲಿಟಿಕ್ಸ್ ಎಲ್ಲ ಶುರು ಆಯ್ತಲ್ಲ, ಭಾಳ ಟೆನ್ಷನ್ ಆಗತ್ತು, ಇದೇನಪ್ಪ ಇಷ್ಟು ನಾನು ಅವ್ರಿಗೆ ಅವ್ರ ಸಂಬಂಧ ನಾನು ಇಷ್ಟೆಲ್ಲ ನಾನು ಹಾರ್ಡ್ ವರ್ಕ್ ಮಾಡಿದೆ, ನಂದು ಭಾಳಷ್ಟು ಟೈಮ್ ಕೊಟ್ಟೆ, ನಾನು 24 hours ಅದರೊಳಗೆ ಬೀಜಿ ಆಗಿದ್ದೆ. ಯಾಕಂದರೆ ಒಂದು ಆಫೀಸು ಹೊಸ ಶುರು ಆಗಬೇಕು, ಅವಳಿಗೆ ನಾನು ಇಷ್ಟೆಲ್ಲ ಹೆಲ್ಪ್ ಮಾಡ್ತಾಯಿದ್ದೀನಿ ಅಂದರೆ
ರೋಸ್ಟರ್ ಮಾಡೋದಿತ್ತು, ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ಮಾಡೋದಿತ್ತು. ನಂದು ಒಂದು ಕೆಲಸ ಅಂತ ನಾನು ಹೋಗ್ತಿದ್ದೆ. ಸೆಕೆಂಡ್ ಜಾಬ್ ಮಾಡೋದಿತ್ತು, ಇನ್ನೂ ಮನೆ ಕೆಲಸ, ನಂದು ಸ್ಟಡಿ. ಇದರೊಳಗೆ ನಾನು ಭಾಳಷ್ಟು ನಾನು ಎಫರ್ಟ್ ಹಾಕಿದ್ದೆ, ಭಾಳಷ್ಟು ನಂದು ಟೈಮ್ ಇನ್ವೆಸ್ಟ್ ಎಲ್ಲ ಮಾಡಿದ್ದೆ ಅದರೊಳಗೆ. ಮತ್ತು ನಾನು ಭಾಳ ಸಿನ್ಸಿಯರಾಗಿ ಕೆಲಸ ಮಾಡ್ತಾಯಿದ್ದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದಿಷ್ಟು ಜನಕ್ಕೆ ಕೆಲಸ ಭಾಳ ಇಂಪಾರ್ಟೆಂಟ್ ಇರ್ತಾಯಿತ್ತು, ಅವ್ರಿಗೂ ಕೂಡ ನಾನು ಅವಳಿಗೆ ಹೇಳಿ ನಾನು ಕೆಲಸ ಕೊಡಿಸಿದ್ದೆ. ಸೊ ನನ್ನ ರೆಫರ್ ಏನು ಮಾಡಿದ್ರಲ್ಲ, ನಾನೇನು ಅಂದ್ಕೊಂಡೆ, ನಾನು ಇಲ್ಲಿ ಕೆಲಸ ನಮ್ಮ ಮನೆ ಹತ್ತಿರ ಭಾಳ ದೂರ ಇಲ್ಲ. ಸೊ ನನಗೆ ಚೆನ್ನಾಗಿರುತ್ತೆ ಕೆಲಸ, ನಂಗೆ ಭಾಳ ಇಂಟ್ರೆಸ್ಟ್ ಇತ್ತು ಅದನ್ನು ಮಾಡಬೇಕಂತ. ಭಾಳ 100% ನನ್ನ ಪೂರ್ತಿ ಮನಸ್ಸಿನಿಂದ ನಾನು ಅವಳಿಗೂ ಹೆಲ್ಪ್ ಮಾಡ್ತಾಯಿದ್ದೆ. ನಾನು ಪೂರ್ತಿ ಮನಸ್ಸಿನಿಂದ ನಾನು ಸ್ಟಾಫಿಗೆ ಹೆಲ್ಪ್ ಮಾಡ್ತಾಯಿದ್ದೆ, ಕ್ಲೈಂಟ್ಸಿಗೂ ಹೆಲ್ಪ್ ಮಾಡ್ತಾಯಿದ್ದೆ. ಪೂರ್ತಿಯಾಗಿ ನನ್ನ ಬೆನಿಫಿಟ್, ನಂದೇನು ಅದರೊಳಗೆ ನನ್ನ ಸಂಬಂಧ ನಾನು ವಿಚಾರ ಮಾಡಿದ್ದೇ ಇಲ್ಲ. ನನಗೇನು ಸಿಗುತ್ತೆ, ನಾನು ಮ್ಯಾನೇಜರ್ ಆಗ್ತೀನಿ, ಇಲ್ಲ ನನಗೆ ಜಾಸ್ತಿ ಪೇ ಸಿಗುತ್ತೆ, ಆ ರೀತಿ ನಾನು ಏನೂ ವಿಚಾರ ಮಾಡಿದ್ದಿಲ್ಲ. ಸೊ ನಂದು ಪೂರ್ತಿಯಾಗಿ ನಾನು ಏನಂತಾರೆ ಅದಕ್ಕೆ, ಸೆಲ್ಫ್ಲೆಸ್ ಸರ್ವಿಸ್ನ ಅವರಿಗೆ ನಾನು ಕೊಡ್ತಾಯಿದ್ದೆ. ನಾನು ಇನ್ನೂ ಅವ್ರಿಗೆ ಹೆಚ್ಚಿಗೆ ಪೇ ಸತಿ ಕೇಳಿದ್ದಿಲ್ಲ. ಎಲ್ಲನೂ ನಾನು ಏನು ಮಾಡಿದ್ದೆ, ಫ್ರೀಯಾಗಿ ಮಾಡಿದ್ದೆ ಅವರಿಗೆ. ಇರಲಿ ಬಿಡಿ, ನೆಕ್ಸ್ಟ್ ಮುಂದೆ ವಿಚಾರ ಮಾಡಿದ್ರೆ ಆಯಿತು, ಏನು ಅರ್ಜೆಂಟ್ ಇದೆ ಅಂತ ಈ ರೀತಿ ಅಂದ್ಕೊಂಡ್ಬಿಟ್ಟೆ ನಾನು. ಇದು ನನಗೆ ಟಾಕ್ಸಿಕ್ ಮೈಂಡ್ಸೆಟ್ಟು ಗೊತ್ತಾಗಿದ್ದಿಲ್ಲ. ಸೊ ಆದರೆ ಅವ್ರಿಗೆ ಗೊತ್ತಿತ್ತು ಶಾಂತ ಸ್ಟ್ರಿಕ್ಟ್ ಅದಾನಂತೆ ಗೊತ್ತಿತ್ತು. ನಾನು ಯಾರಿಗೂ ಜೈ ಅನ್ನೋದಿಲ್ಲ, ನಾನು ಮೋಸ ನನಗೆಲ್ಲ ಇಷ್ಟ ಆಗೋದಿಲ್ಲ, ನಾನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡೋದು ಅಂತ ಅವ್ರಿಗೆ ಗೊತ್ತು. ಹೀಗೆ ಏನಾಗುತ್ತೆಲ್ಲ ಭಾಳ ಜನಕ್ಕೆ ಅವರು ಒಬ್ರೊಬ್ರು ತಪ್ಪು ಮುಚ್ಚಿಟ್ಕೊತಾರೆ. ಅವರಿಗೆ ಗಾಸಿಪ್ ಇಷ್ಟ, ಗ್ರೂಪಿಸಮ್ ಇಷ್ಟ, ಇವೆಲ್ಲ ಇದ್ದ ತಕ್ಷಣ ಭಾಳ ಜನಕ್ಕೆ ಏನಾಗುತ್ತೆ, ಹೆದರಿಕೆ ಆಗುತ್ತೆ. ಶಾಂತಲ ಅಂದರೆ ಸ್ವಲ್ಪ ಇದೆ, ಯಾಕಂದರೆ ನಾನು ಅವನು ಇಷ್ಟಪಡೋದಿಲ್ಲ ಆಯಿತಾ. ಸೊ ಏನಾಯಿತು, ಶುರು ಮಾಡಿಬಿಟ್ರು ಬ್ಲೇಮ್ ಗೇಮ್ ಎಲ್ಲ. ಹೀಗಾಯಿತು, ನೀ ಹೀಗೆ ಮಾಡಿದೆ, ಹಾಗೆ ಮಾಡಿದೆ ಅಂತ ಹೇಳಲಿಕ್ಕೆ ತಯಾರಿಲ್ಲ. ಸುಮ್ಮನೆ ಹಾಗೆ ಓನ್ಲಿ ರೋಸ್ಟರ್ ಆಯಿತು. ನಾನೇನಂದೆ, ಆಯಿತು ಬರೀ ರೋಸ್ಟರ್ ಅಲ್ಲ, ಓಕೆ ಮಾಡಿ ರೋಸ್ಟರ್, ನನಗೇನೂ ಅದರ ಅವಶ್ಯಕತೆ ಇಲ್ಲ. ನನಗೇನು ಎಲ್ಲರೂ ಚೆಂದ ನಲ್ಕೋತ ಕೆಲಸ ಮಾಡಲಿಕ್ಕೆ ನಾನು ನಿಮ್ಮನ್ನೇ ಆ್ಯಡ್ ಮಾಡಿರೋದು. ಸರಿಯಾಗಿ ಮಾಡೋಣಂತೆ ಕೆಲಸ, ನೀವು ಮಾಡ್ತೀರಾ, ನೀವು ರೋಸ್ಟರ್ ಮಾಡಿರಿ, ನನಗೇನು ಸಮಸ್ಯೆ ಇಲ್ಲ. ನನಗಿದು ಟೆನ್ಷನ್ ಬೇಡ, ನನಗಿದು ಸ್ಟ್ರೆಸ್ ಆಗ್ತಾಯಿದೆ, ನೀವು ನನಗೆ ಇದನ್ನು ಡಿಸರ್ವ್ ಮಾಡೋದಿಲ್ಲ, ಈ ರೀತಿ ನಿಮ್ಮ ಬಿಹೇವಿಯರ್ ನಾನು ಡಿಸರ್ವ್ ಮಾಡೋದಿಲ್ಲ ಅಂತ. ನನಗೇನಾಗಿತ್ತು, ಇವ್ರು ಯಾಕೆ ಹಿಂಗೆ ಚೇಂಜ್ ಆಯಿದ್ರು ಅನ್ನೋದೇ ನನಗೆ ಒಂಥರ ಶಾಕಿಂಗ್ ಆಗಿಬಿಡುತ್ತೆ. ಯಾಕಂದರೆ ನನ್ನ ಜೊತೆ ಅಷ್ಟು ಚಲೋ ಇದ್ರು ಅವರು. ಒಮ್ಮೆ ಸಡನ್ನಾಗಿ ಏನಾಯಿತು, ನಾನು ಏನೂ ತಪ್ಪು ಮಾಡಲಾರ್ದೇ ಇವ್ರು ನನಗೆ ಬ್ಲೇಮ್ ಮಾಡ್ತಾ ಇದ್ದಾರಲ್ಲ ಅಂತ ನನಗದು ಭಾಳ ತ್ರಾಸು ಆಯಿತು ಸದ್ದಿನ. ಅದಕ್ಕೆ ನಾನೇನಂದೆ ಆಫೀಸರ್ಗೆ, ನನಗೆ ಈ ರೀತಿ ನಾನು ಕೆಲಸ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ, ಸೊ ನಾನು ಬಿಡ್ತೀನಿ. ಆಮೇಲೆ ಮತ್ತೆ ಯಾವಾಗ ಇವರೆಲ್ಲ ಶಾಂತ ಆಗ್ತಾರಲ್ಲ, ಅವ್ರು ಸರಿ ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ. ಆದರೆ ಅವ್ರಿಗೆ ಉತ್ತರ ಕೇಳೋದಿಲ್ಲ, ಬರೀ ಜಗಳನ ಮಾಡೋದಿದ್ರೆ ನನಗಿದು ಬೇಕಾಗಿಲ್ಲ. ನಾನು ಅದ್ರೊಳಗೆ ಇನ್ವಾಲ್ವ್ ಆಗೋದಿಲ್ಲ, ನಂಗೆ ಟೈಮ್ ವೇಸ್ಟ್ ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಮಾಡಲಿಕ್ಕೆ ಭಾಳ ಕೆಲಸದಾವ, ಟೀಕೆ. ಸೊ ನಂಗೆ ಮಾಡೋದಾಗೋದಿಲ್ಲ ಈ ರೀತಿ. ಸೊ ಒಂದು ಕೆಲಸ ಮಾಡ್ತೀನಿ, ಸ್ವಲ್ಪ ದಿನ ಬಿಡ್ತೀನಿ, ಲೀವ್ ತೊಗೊತೀನಿ, ಆಮೇಲೆ ಹೊರಟು ಬರ್ತೀನಿ ನಾನು ಅಂತಂದರೆ. ಇಲ್ಲ ಶಾಂತಲ ಪ್ಲೀಸ್ ಬಿಡಬೇಡ, ನಾನು ಇನ್ನು ಇವತ್ತಿನಿಂದನೇ ಮ್ಯಾನೇಜಿಂಗ್ ಇದು ಮಾಡ್ತೀನಿ, ನಾನು ಪೇ ಜಾಸ್ತಿ ಮಾಡ್ತೀನಿ, ಅದು ಇದೆಲ್ಲ ಅಂತ ಆಫೀಸರ್ ಅಂದರು. ಉಳಿದವ್ರು ಕೂಡ ಬಿಡಬೇಡ ಅಂದ್ರೆ, ಖರೆ ಯಾರು ಏನಾಯ್ತಂದರೆ ಅದು ಅತಿ ಟಾಕ್ಸಿಕ್ ಆಯ್ತು. ಅವ್ರ ಜೊತೆ ಏನು ಗ್ರೂಪ್ ಇದ್ರಲ್ಲ, ಅದ್ರ ಹಿಂದೆ ಭಾಳ ಸ್ಟೋರಿ ಇದೆ, ಯಾಕೆ ಅವ್ರು ಹಂಗೆ ಮಾಡ್ತಾಯಿದ್ರು ಅನ್ನೋದಕ್ಕೆ ಭಾಳ ಸ್ಟೋರಿ. ಅದ್ರ ಹಿಂದೆ ಅವ್ರದ್ದು ಪ್ಲ್ಯಾನ್ ಇತ್ತು, ನಮಗೆ ಗೊತ್ತಾಗಿದ್ದಿಲ್ಲ. ನಾನು ಇದು ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ ಅವರು, ಇವಳು ಎಷ್ಟು ಚಲೋ ಇದ್ರು ನನ್ನ ಜೊತೆ, ಯಾಕೆ ಹಿಂಗೆ ಅಂತ ನನಗೊಂಥರ ಅದು ಸರಿ ಅನ್ನಿಸ್ಲಿಲ್ಲ. ಆಯಿತು ಅಂತ ನಾನು ಸ್ವಲ್ಪ ದಿನ ಲೀವ್ ತೊಗೋತೀನಿ, ನಾನೇನು ಬಿಟ್ಟನೆಲ್ಲ. ಸೊ ಸ್ವಲ್ಪ ದಿನ ಲೀವ್ ತೊಗೊಂಡು ನೆಕ್ಸ್ಟ್ ಡೇನೇ ಅದರೊಳಗೆ ಒಬ್ಬನು ಹೊಸದಾಗಿ ಬಂದ ನ್ಯೂ ಕಮ್ಮರ್, ಏನು ಎಕ್ಸ್ಪೀರಿಯೆನ್ಸ್ ಅಲ್ಲ, ಈಗೂ ಇಲ್ಲ ಎಕ್ಸ್ಪೀರಿಯೆನ್ಸ್. ಅವನೇನು ಮಾಡ್ದ, ಮ್ಯಾನೇಜರ್ ಆಗಿಬಿಟ್ಟ. ಇಷ್ಟು ಬ್ರೈನ್ ವಾಶ್ ಮಾಡಿ ಮ್ಯಾನೇಜರ್ ಆಗಿಬಿಟ್ಟ. ಅವಳು ಬಿಡಬೇಡ ಅಂದರೂ ಕೂಡ ನಾನೇನು ಮಾಡಿದೆ, ನನಗೆ ಈ ರೀತಿ ಬೇಡ, ದುಡ್ಡು ಪರವಾಗಿಲ್ಲ, ನನಗೆ ಬೇರೆ ಕಡೆ ಕೆಲಸ ಇದೆ, ದುಡ್ಡಲ್ಲ. ಆದರೆ ನನಗೆ ಈ ರೀತಿ ಟಾಕ್ಸಿಕ್ ಎನ್ವಿರಾನ್ಮೆಂಟು, ಈ ರೀತಿ ಎಲ್ಲ ಕಲೀಗ್ಸ್ ಜೋಡಿ ನಾನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ನನಗೆ ಟೆನ್ಷನ್ ಆಗಾಕತ್ತೈತಿ, ನನಗಿದು ಸರಿ ಅನಿಸಲ್ಲ. ನಾನು ಅವರಷ್ಟು ಕೇಳಿದು ನಾನು ಅವ್ರಿಗೆ ಉತ್ತರ ಕೊಡೋಕೆ ರೆಡಿ ಇಲ್ಲ. ಅವ್ರಿಗೆ ನಾವು ಒಂದು ಮಾತಂದರೆ ಅವ್ರಿಗೆ ತ್ರಾಸಾಗುತ್ತೆ. ಸೊ ನಾನು ಅದನ್ನು ಮಾಡ್ಲಿಕ್ಕೆ ರೆಡಿ ಇಲ್ಲ. ಅವರು ಒಳ್ಳೇದಾಗಲಿ ಅಂತ ನಾನು ಅವ್ರಿಗೆ ಕೆಲಸ ಕೊಟ್ಟಿರೋದು, ನಿನಗೆ ಒಳ್ಳೇದಾಗಲಿ ಅಂತ ನನಗೆ ಸಪೋರ್ಟ್ ಮಾಡಿರೋದು. ಸೊ ನನಗೆ ಇದ್ರೊಳಗೆ ಏನೂ ಇಂಟ್ರೆಸ್ಟ್ ಇಲ್ಲ, ಪಾಲಿಟಿಕ್ಸು ಅದಿದೇನು ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ನಾನು ಬಿಡ್ತೀನಿ ಸದ್ದಿನ ಅಂತಂದು ಬಿಟ್ಟ ತಕ್ಷಣವೇ ನೆಕ್ಸ್ಟು
ಅವನು ಮ್ಯಾನೇಜರ್ ಆದ ನೆಕ್ಸ್ಟ್ ಡೇನೇ. ಅದನ್ನು ಸೀಕ್ರೆಟ್ ಇಟ್ಟಿದ್ರು, ಯಾರಿಗೂ ಹೇಳಿದ್ದಿಲ್ಲ. ಆಗಲೇ ಮ್ಯಾನೇಜರ್ ಆಗಿದ್ದ. ನನಗೆ ಯಾವುದಂತ ಬ್ಲೇಮ್ ಮಾಡಿದರು ಅಂದರೆ, ಫಸ್ಟ್ ಏನಂದರು, ಶಾಂತ್ಲಾ ನೀನು ರೋಸ್ಟರ್ ಸ್ವಲ್ಪ ಚೇಂಜ್ ಮಾಡಿದೀಯಾ, ಅವರ್ಸ್ ಕಡಿಮೆ ಕೊಟ್ಟಿದೀಯಾ ಎಲ್ಲರಿಗೂ. ನಾನಂದು ಇದು ಬರೀ ಬಡಿ ಶಿಫ್ಟು, ಇನ್ ಫ್ಯೂಚರು ನಾವು ಮತ್ತೆ ರೆಗ್ಯುಲರ್ ಅವರ್ಸ್ ಮೇಲೆ ಮಾಡ್ತಾಯಿದ್ದೀವಿ. ಈಗ ಟ್ರೈನಿಂಗ್ ಸಂಬಂಧ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಅದು ಒಂದಾಯ್ತು. ಇದು ಉತ್ತರ. ಈಗೇನು ಮಾಡ್ತಾಯಿದ್ದಾರೆ ಅಂದರೆ, ಅವರ್ಸ್ ಎಲ್ಲದೂ ಕಡಿಮೆ ಮಾಡಿಬಿಟ್ಟಿದ್ದಾರೆ. ತಾವೇ ಎಲ್ಲ ರೋಸ್ಟರ್ ಎಲ್ಲ ಚೇಂಜ್ ಮಾಡಿದ್ದಾರೆ, ಏನೆಲ್ಲ ಮಾಡಿದ್ದಾರೆ. ಯಾರಿಗೂ ಈಗೇನು ಪ್ರಾಬ್ಲಮ್ ಇಲ್ಲ. ನಾನು 1-2 ಅವರ್ಸ್ ಕಡಿಮೆ ಮಾಡಿದ್ದಕ್ಕೆ ಅಷ್ಟೆಲ್ಲ ಮಾಡಿದ್ರಲ್ಲ, ಈಗ ಅವ್ರು ಮಾತ್ರ ಭಾಳಷ್ಟು ಚೇಂಜ್ ಮಾಡಿಬಿಟ್ಟಿದ್ದಾರೆ ಅವರ್ಸ್. ಯಾರಿಗೂ ಸರಿ ಅವರ್ಸ್ನೂ ಸಿಗ್ತಾ ಇಲ್ಲ. ಅದು ನಾವು ಕಸ್ಟಮರಿಗೆ ಸರಿಯಾಗಿ ಸರ್ವಿಸ್ನೂ ಕೊಡ್ತಾ ಇಲ್ಲ ಆ ಅವರ್ಸ್ ಮೇಲೆ. ಓಕೆ. ಆಮೇಲೆ ಇನ್ನೊಂದು ಏನು ಬ್ಲೇಮ್ ಮಾಡಿದರು ಅವರು ನನ್ನ ಮೇಲೆ ಅಂದರೆ, ನೀನು ಸ್ಟಾಫ್ ಭಾಳ ತೊಗೊಂಡ್ಬಿಟ್ಟಿದೀಯಾ. 9 ಮೊದಲೊಂದು 6 ಜನ ಇದ್ದರು, ಈಗ 15 ಜನ ನೀನು ತೊಗೊಂಡ್ಬಿಟ್ಟಿದೀಯಾ ಅಂದರು. ನಾನಂದೆ ನಾನು ತೊಗೊಂಡಿಲ್ಲ, ಅದನ್ನು ನನಗೆ ಆಫೀಸರ್ ಹೇಳಿದ್ದಕ್ಕಾಗಿ ನಾನು ಎಕ್ಸ್ಟ್ರಾ ಸ್ಟಾಫ್ ತೊಗೊಂಡಿರೋದು. ಅದರಲ್ಲಿ ಏನಾಯ್ತು, ತಮ್ಮ ಫ್ರೆಂಡ್ಸ್ನು ಒಂದಿಷ್ಟು ಮಂದಿ ಇದ್ದಾರೆ, ಅಂದರೆ ತಾವು ರೆಫರ್ ಮಾಡಿರೋದಿದ್ದಾರೆ. ಅದ್ರಲ್ಲಿ ನಾನು ಒಂದಿಷ್ಟು ಜನ ತೊಗೊಂಡಿದ್ದೀನಿ, ಒಂದಿಷ್ಟು ಜನನ ನಾನು ತೊಗೊಂಡಿಲ್ಲ, ಯಾಕಂದ್ರೆ ಅವ್ರು ನಂಗೆ ಸರಿ ಅನ್ನಿಸ್ಲಿಲ್ಲ. ಅದನ್ನು ಬಿಟ್ಟು ಬ್ಲೇಮ್ ನನಗೇನು ಬ್ಲೇಮ್ ಮಾಡೋದಿದೆಯಲ್ಲ, ಎಲ್ಲರೂ ಕ್ಯಾಶುವಲ್ಸ್ ಇದ್ವಿ, ಎಷ್ಟು ಸಿಗುತ್ತೆ ಅಷ್ಟು ಶಿಫ್ಟ್ ಮಾಡೋದಿರುತ್ತೆ. ಅದು ನಂದಲ್ಲ ಬ್ಲೇಮ್, ನಾನು ತೊಗೊಳ್ಳೋದಿಲ್ಲ. ಅದು ಬ್ಲೇಮ್ ಆಫೀಸರ್ ಹೇಳಿದ್ದಕ್ಕೆ ನಾನು ಸ್ಟಾಫಿನ ತೊಗೊಂಡಿದ್ದೀನಿ ಅಂತಂದೆ. ಪೇನ ಡಿಸೈಡ್ ನಾನೇ ಮಾಡಿರೋದು. ಇವ್ರು ಎಲ್ಲರ ಜೊತೆ ಮಾತಾಡ್ಕೊಂಡು, ನೋಡಿ ನಿಮ್ಮ ಪೇ ಎಷ್ಟು ಹೆಂಗೆ ಅಂತಂದು. ಆಮೇಲೆ ನಾನು ಆಫೀಸರಿಂದ ಇಷ್ಟು ಪೇ ಕೊಟ್ಟರೆ ಅವರು ಕೆಲಸಕ್ಕೆ ಬರ್ತಾರೆ ಮತ್ತು ಒಳ್ಳೆ ಕೆಲಸಗಾರರು ಅಂತ ಹೇಳಿ ಅವ್ರಿಗೆ ನಾನು ಒಪ್ಪಿಸಿದ್ದೆ. ಆಮೇಲಿಂದ ಇದು ಏನೇನು ನನಗೆ ಬ್ಲೇಮ್ ಮಾಡಿದ್ರಲ್ಲ, ಸ್ಟಾಫ್ ಹೆಚ್ಚಿದ್ದಾರೆ ಹಾಗೀಗಂತ. ನಾನೇನು 1 ತಿಂಗಳು ನಾನು ರಜೆ ತೊಗೊಂಡೆ, ಮತ್ತೊಂದು ಸ್ಟಾಫ್ ತಾವೇ ತೊಗೊಂಡಿದ್ದಾರೆ. ಸೊ ಇವೆಲ್ಲ ಎಷ್ಟು ಕೀಳ್ಮಟ್ಟಕ್ಕೆ ಇಳಿದು ಬ್ಲೇಮ್ ಗೇಮ್ ಎಲ್ಲ ಮಾಡಿದ್ರು. ಇಷ್ಟೆಲ್ಲ ಪಾಲಿಟಿಕ್ಸ್ ನಾನು ದೂರದಿಂದ ನೋಡಿದ್ದೆ, ಪಾಲಿಟಿಕ್ಸು ಗೊತ್ತಿತ್ತು, ಆದರೆ ಈ ರೀತಿ ನಾನು ಇನ್ವಾಲ್ವ್ ಆಗಿದ್ದಿಲ್ಲ ಮೊದಲು. ಈ ರೀತಿ ನನಗೆ ಯಾರು ಬ್ಲೇಮ್ ಮಾಡೋದು ಹಿಂಗೆ ಆಗಿದ್ದಿಲ್ಲ. ಇದು ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು. ನನಗೆ ಈಗ ಗೊತ್ತಾಯಿತು ಹೆಂಗೆ ಅವ್ರನ್ನ ಡೀಲ್ ಮಾಡಬೇಕು ಅಂತ. ನಾವು ಉತ್ತರ ಕೊಡ್ಬೋದಾಗಿತ್ತು ಅವ್ರಿಗೆ ಪ್ರತಿದಿನ, ಆದರೆ ಅಷ್ಟು ಕೀಳುಮಟ್ಟಕ್ಕೆ ಇಳಿದು ಅವ್ರ ಜೊತೆ ಜಗಳ ಮಾಡೋದು ಅದೇ ನಂಗೆ ಅದು ಅಷ್ಟು ಮತ್ತೊಬ್ಬರಿಗೆ ಅನ್ನೋದು ನಂಗೆ ಸರಿ ಅನ್ನಿಸ್ಲಿಲ್ಲ. ಆದರೆ ಅವರು ಅದನ್ನೇ ಡಿಸರ್ವ್ ಮಾಡ್ತಾಯಿದ್ರು ಅಂತ ನನಗೆ ಅನಿಸುತ್ತೆ. ಈಗೇನಾಗಿದೆ ಅಂದರೆ, ಬ್ರೈನ್ ವಾಶ್ ಮಾಡಿದ್ದಾರೆ ಅವರು ಪೂರ್ತಿ. ಏನಂದರೆ ಹಾರಿಬಲ್ ಪರ್ಸ್ನಾಲಿಟಿ ಇದೆ ಒಂದಿಷ್ಟು ಜನದ್ದು. ಸೊ ಹಾಗಾಗಿ ಈಗ ಆಫೀಸರ್ ಕೂಡ ಹೆದರ್ತಾ ಇದ್ದಾಳೆ ಅವನನ್ನು ಮ್ಯಾನೇಜರ್ ಪೋಸ್ಟಿಂದ ತೆಗಿಲಿಕ್ಕೆ. ಓಕೆ. ಈಗ ನಾನು ಅವಳಿಗೆ ಬೇಕು, ಅವಳಿಗೆ ಗೊತ್ತಿದೆ ನಾನು ಅವಳಿಗೆ ಎಷ್ಟು ಸಪೋರ್ಟ್ ಮಾಡಿದ್ದೀನಿ ಅಂತ. ಸೊ ಆಫೀಸರ್ಗೆ ನಾನು ಬೇಕು. ಈಗ ಅವ್ರಿಗೂ ಹೆದರ್ತಾ ಇದ್ದಾರೆ, ತೆಗೆದ್ರೆ ಮತ್ತೇನಾಗುತ್ತೆ, ಅವ್ರ ಗ್ಯಾಂಗ್ ಎಲ್ಲ ಇವರಿಗೆ ಟ್ರಬಲ್ ಮಾಡುತ್ತೆ ಅಂತ, ತೊಂದರೆ ಕೊಡುತ್ತೆ ಅಂತ ಅವ್ರನ್ನೂ ತೆಗಿತಾ ಇಲ್ಲ. ಸೊ ಹೇಳ್ತಾ ಇದ್ದಾರೆ, ಶಾಂತ್ಲಾ ಪ್ಲೀಸ್ ಡೋಂಟ್ ಲೀವ್, ಕಮ್ ಬ್ಯಾಕ್ ಅನ್ಕೊತಾ ಇದ್ದಾರೆ. ನಾನು ಇನ್ನೂ ರಜೆನೇ ಒಳಗೇ ಇದ್ದೀನಿ. ನಂಗೆ ಹೋಗ್ಲಿಕ್ಕೆ ಒಟ್ಟೆ ಮನಸ್ಸಾಗ್ತಾ ಇಲ್ಲ ಅಲ್ಲಿ. ಯಾಕಂದರೆ ಅದು ಸರಿಯಿಲ್ಲ, ವರ್ಕ್ ಪಾಲಿಟಿಕ್ಸ್ ಆಯ್ತು ಹಾಗೀಗೆ ಅಂತ ಏನೂ ಸರಿಯಿಲ್ಲ. ನನಗೆ ಈಗ ಆ ಕೆಲಸ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪೂರ್ತಿ ಬಿಟ್ಟಿಲ್ಲ, ಇರ್ತೇನೆ ಅಲ್ಲೇ ಕೆಲಸ ಮೇ ಬಿ. ಆದರೆ ಸರಿ ಅನ್ನಿಸ್ತು, ಮಾಡಬೇಕನ್ನಿಸ್ತು ಅಂದರೆ ಶಿಫ್ಟ್ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಆದರೆ ನನಗೆ ಇದು ಟಾಕ್ಸಿಕ್ ಪ್ಲೇಸ್ನಲ್ಲಿ ನಾವು ಕೆಲಸ ಮಾಡೋದು ನಂಗೆ ಇಷ್ಟ ಇರಲಾರ್ದಕ್ಕೆ ಆ ಕೆಲಸ ಬಿಡಬೇಕು ಅಂತ ಮಾಡಿದ್ದೀನಿ. ಸೊ ನೋಡಬೇಕು ಏನಾಗುತ್ತೆ ಅಂತ. ನಾನು ಮತ್ತು ಏನು ಮಾಡ್ತೀನಿ, ನನ್ನ ಮುಂದಿನ ಸ್ಟೆಪ್ ಏನಂತ ನಾನು ಹೆಂಗಿದ್ದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೂ ಈ ರೀತಿ ಎಕ್ಸ್ಪೀರಿಯೆನ್ಸ್ ಇರಬಹುದು. ನೀವೇನೇನು ಮಾಡಿದ್ದೀರಾ ಈ ರೀತಿ ಟಾಕ್ಸಿಕ್ ಪ್ಲೇಸ್ನಲ್ಲಿ, ನೀವೇನು ಆ್ಯಕ್ಷನ್ ತೊಗೊಂಡಿದ್ದೀರಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನಾನು ತೊಗೊಂಡಿರೋ ಆ್ಯಕ್ಷನ್ ಸರಿನೋ ಇಲ್ಲೋ ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ. ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.